ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ರೆ ಎಲ್ರು ಚೆನ್ನಾಗಿದ್ದೀರಾ? ಇವತ್ತಿನ ವ್ಲಾಗ್ ಬಂದ್ಬಿಟ್ಟು ನಮ್ದು ವೆಡ್ಡಿಂಗ್ ಆನಿವರ್ಸರಿ. ಸೊ ಬೆಳಗ್ಗೆಯಿಂದ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ಬಿಟ್ವಿ. ಸೊ ದೇವಸ್ಥಾನಕ್ಕೆ ಹೋಗಿದ್ದನ್ನು ವ್ಲಾಗ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ಮನೆಯಲ್ಲೇ ಪೂಜೆ ಮಾಡಿದ್ದನ್ನ ತೋರಿಸಿದೀನಿ. ಮನೆಯಲ್ಲಿ ನಾವು ಊಟ ಎಲ್ಲ ಮಾಡ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೀನಿ. ಎಲ್ಲ ತಿಂದು ಆಯ್ತು, ಎಲ್ಲ ಮುಗೀತು. ಸೊ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಏನಿಲ್ಲ, ನಂದು ಇದು ಔಟ್ಫಿಟ್ ನೋಡ್ಬೋದು ನೀವು. ಸ್ಯಾರಿ ಇದು ನಾನು ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿದ್ದು. ಇದ್ರ ಲಿಂಕ್ ನಿಮ್ಗೆ ಬಯೋನಲ್ಲಿ ನಾನು ಕೊಟ್ಟಿರ್ತೀನಿ, ನೋಡಿ ಒಂದ್ಸತಿ ಚೆಕ್ ಮಾಡಿ. ಇಷ್ಟ ಆದ್ರೆ ತಗೊಳ್ಳಿ. ಮತ್ತೆ ಇನ್ನೂ ಒಂದೆರಡು ಸ್ಯಾರಿ ತಗೊಂಡಿದೀನಿ. ಅದರದ್ದು ನಾನು ಸ್ಯಾರಿ ಕಲೆಕ್ಷನ್ ಸಪ್ರೇಟ್ ವ್ಲಾಗ್ ಅಲ್ಲಿ ಇಡ್ತೀನಿ. ನಿಮ್ಗೆ ಸ್ಯಾರಿ ಇಷ್ಟ ಆಯ್ತು ಬೇಕು ಅಂತಂದ್ರೆ ಮಾತ್ರ ಸಪ್ರೇಟ್ ವ್ಲಾಗ್ ಅಲ್ಲಿ ಇಡ್ತೀನಿ ನಾನು, ನೀವು ಕಮೆಂಟ್ ಮಾಡಿ. ಸೊ ಓಕೆ, ಇವಾಗ ನಾ ಏನ್ ಮಾಡಿದೀನಿ ಅಂತ ತೋರಿಸ್ತೀನಿ, ಒಂದು ನಿಮಿಷ. ಸೊ ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತಾ ಇದ್ದೀನಿ. ಏನೂ ಇಲ್ಲ, ಸ್ವಲ್ಪ ಪ್ರಾಬ್ಲಮ್ಸ್ ಇರೋದ್ರಿಂದ ಅದಕ್ಕೆ ಸ್ವಲ್ಪ ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀನಿ. ಚಿಕ್ಕ ಚಿಕ್ಕ ಹೂವು, ರೋಜಾ ಹೂವು ಬರುತ್ತೆ ಅಲ್ವಾ, ಅದು ತಂದುಬಿಟ್ಟು ನಾನು ಇಟ್ಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ. ಮಿಕ್ಕಿದೆಲ್ಲ ನಾರ್ಮಲಾಗೆ ಮಾಡ್ಕೋತೀನಿ. ಸೊ ಪೂಜೆ ಅನ್ನೋದು ಎಷ್ಟು ಯಾವ ಥರ ಮಾಡಿದ್ರೂ ದೇವ್ರಿಗೆ ಪೂಜೆನೇ ಅಲ್ವಾ. ಸೊ ಅದಕ್ಕೆ ನಾನು ಸಿಂಪಲ್ಲಾಗೆ ಮಾಡ್ಕೋತಾ ಇದ್ದೀನಿ. ನಂಬಿಕೆ ಭಕ್ತಿ ಅನ್ನೋದು ಮನಸ್ಸಲ್ಲಿದ್ದರೆ ಸಾಕು. ಅದಕ್ಕೆ ಯಾವ ಥರ ಮಾಡಿದ್ರೂ ದೇವರು ನಮಗೆ ಏನು ಅದು ಹಿಂಗೆ ನಾನು ಕಮ್ಮಿ ಮಾಡಿದ್ದೀರಾ, ನಾನು ಜಾಸ್ತಿ ಇರ್ತಿದ್ದೀರಾ ಅಂತ ಏನೂ ಕೇಳೋಕ್ಕಾಗಲ್ಲ. ನಿಮ್ಮ ಮನಸ್ಸಲ್ಲಿ ಭಕ್ತಿ ಎಷ್ಟಿದ್ರೆ ಅಷ್ಟು ಮಾತ್ರ ಪೂಜೆ ಮಾಡಿಕೊಂಡ್ರೆ ಸಾಕಾಗುತ್ತೆ. ದೇವರು ಅದ್ರ ಬಗ್ಗೆ ಏನು ಪಕ್ಷಪಾತ ಏನು ಅನ್ನೋದು ಕೊಡೋದಲ್ಲ, ತೋರಿಸೋದು ಇಲ್ಲ. ಸೊ ನಮಗೆ ತಕ್ಕ ಮಟ್ಟಂಗೆ ನಾವು ಪೂಜೆ ಮಾಡಿಕೊಂಡು ದೇವ್ರ ನಂಬಿಕೆನ, ದೇವ್ರ ಮೇಲೆ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಕು. ಸೊ ನಾನು ಅದಕ್ಕೇ ಇಷ್ಟು ಮಾತ್ರ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ. ಇದ್ದಾಗ ನಾವು ಏನೋ ಒಂದು ಜಾಸ್ತಿ ಒಂದು ಗ್ರ್ಯಾಂಡಾಗಿ ಪೂಜೆ ಎಲ್ಲ ಮಾಡ್ಕೋಬೋದು. ನೋಡ್ತಾ ಇದ್ದೀರಲ್ಲ, ಆ ಥರ ಒಂದು ಚಿಕ್ಕದು ಸಾಯಿಬಾಬಾ ಇದೆ ನೋಡಿ, ಅದು ನನಗೆ ಅಮ್ಮ ತಂದುಕೊಟ್ರು. ಎಲ್ಲೋ ಟ್ರಿಪ್ ಹೋಗ್ಬಿಟ್ಟು ಬಂದು ಅದನ್ನು ನನಗೆ ತಂದುಕೊಟ್ರು. ನನಗೆ ತುಂಬ ಇಷ್ಟ ಸಾಯಿಬಾಬಾ ಅಂದರೆ. ಅದನ್ನು ತಂದುಕೊಟ್ಟಾಗಿಂದ ನಾನು ತುಂಬ ಚೆನ್ನಾಗಿ ಮುಂದೆ ಇಟ್ಕೊಂಡು ಪೂಜೆ ಮಾಡ್ಕೊತೀನಿ ಸಾಯಿಬಾಬಾಗೆ. ಪೂಜೆ ಎಲ್ಲ ಮುಗೀತು, ಎಲ್ಲರೂ ಆರತಿ ತಗೋತಾ ಇದ್ದಾರೆ ನೋಡಿ. ಇವತ್ತು ನಾನು ಬಂದ್ಬಿಟ್ಟು ಪಾಯಸ, ಅಕ್ಕಿ ಪಾಯಸ ಮಾಡಿದೀನಿ. ಮತ್ತೆ ಚಿತ್ರಾನ್ನ, ಹಂಗೆ ಹಪ್ಪಳ ಮಾಡ್ಕೊಂಡಿದ್ದೀನಿ. ಇನ್ನು ಎಲ್ಲಿನ ಸಾಮಾನು ಅಲ್ಲೇ ಇದೆ, ನಾನು ಸ್ವಲ್ಪ ಕೂಡ ಕ್ಲೀನ್ ಮಾಡಿಲ್ಲ. ಟೆಂಪಲ್ಗೆ ಟೈಮ್ ಆಯ್ತು ಅಂತ ಹಂಗೆ ಹೋಗ್ಬಿಟ್ಟೆ. ಇವಾಗ ಎಲ್ಲ ಎತ್ತಿಟ್ಕೋಬೇಕು. ನಂದು ಕಿಚನ್ ಅಲ್ಲಿ ಸ್ವಲ್ಪ ಕಮ್ಮಿ ಪ್ಲೇಸು, ಸೊ ನಾನು ಎತ್ತಿಡಕ್ ಆಗಲ್ಲ. ಮನೆಯವ್ರ ಬಂದ್ರೆ ನೋಡಿ ಫೋನ್ ನೋಡ್ತಾ ಇದ್ದಾರೆ, ಮಕ್ಳೆಲ್ಲ ಮಲಗ್ಬಿಟ್ಟಿದ್ದಾರೆ. ಅವ್ರಿಗೆ ಬೆಳಗ್ಗೆ ಸ್ವಲ್ಪ ಬೇಗ ಎಬ್ಬಿಸ್ದೆ ಅಂತ ನಿದ್ದೆ ಬಂದು ಮಲಗ್ಬಿಟ್ಟಿದ್ದಾರೆ. ಮನೆ ಮುಂದೆ ಚಿಕ್ಕದಾಗ ಒಂದ್ ರಂಗೋಲಿ ಹಾಕೊಂಡೆ, ಈ ನಡುವೆ ಸ್ವಲ್ಪ ಆಗ್ತಾ ಇಲ್ಲ. ಸೊ ಅದಕ್ಕೆ ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕೊಂಡು ಮುಗಿಸ್ಕೊಂಡ್ಬಿಟ್ಟೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನ್ ಮಾಡ್ತೀನಿ. ನೋಡ್ರಲ್ಲ, ಇವತ್ತಿನ ವ್ಲಾಗ್ ಇಷ್ಟೇನೆ. ಸೊ ನನ್ನ ಚಾನಲ್ನ ಯಾರಾದ್ರೂ ಮೊದಲನೇದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್. ನಿಮ್ ಸಪೋರ್ಟ್ ನಮ್ಗಿರುತ್ತೆ ಅಂತ ನಾನು ಖಂಡಿತ ಅನ್ಕೋತಾ ಇದ್ದೀನಿ.
ಓಕೆ ಫ್ರೆಂಡ್ಸ್, ಬಾಯ್ ಬಾಯ್.